Hi everyone, welcome to Learn Easily. And this video is about the worksheets of the August month given by DSERT. In this video I am going to give you the solutions for the worksheets, not all the key answers. ಈ ಒಂದು ವಿಡಿಯೋ DSRT ಕಡೆಯಿಂದ ಆಗಸ್ಟ್ ತಿಂಗಳ ಒಂದು ಇಂಗ್ಲಿಷ್ನ ವರ್ಕ್ಶೀಟ್ಸ್ನ ಬಗ್ಗೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ವರ್ಕ್ಶೀಟ್ಸ್ಗೆ ಒಂದು ಸೊಲ್ಯೂಷನ್ಸ್ ಎಲ್ಲ ಕೀ ಉತ್ತರಗಳನ್ನು ಕೊಡೋದಿಲ್ಲ, ನಿಮಗೆ ಹೇಗೆ ವರ್ಕ್ಶೀಟ್ಸನ್ನು ಮಾಡಬೇಕು ಅಂತಕ್ಕಂತಹ ಒಂದು ಸರಳವಾಗಿ ಈ ವಿಡಿಯೋನ ನೋಡ್ತಾ ವರ್ಕ್ಶೀಟ್ಸನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದಕ್ಕೆ ವಿಡಿಯೋ ಇರುತ್ತೆ. ಈ ಒಂದು ಆಗಸ್ಟ್ ತಿಂಗಳ DSRT ವರ್ಕ್ಶೀಟ್ನಲ್ಲಿ ನಿಮ್ಮ ಮೊದಲನೇ ಪಾಠವಾಗಿರ್ತಕ್ಕಂಥ ಎ ಹೀರೋ, ಇಟ್ ಈಸ್ ಎ ಹ್ಯೂಮರ್ ಸ್ಟೋರಿ, ಒಂದು ಹಾಸ್ಯದ ಒಂದು ಕಥೆಯಾಗಿರುತ್ತೆ. ಸ್ವಾಮಿ ಈ ಪಾಠದ ಒಬ್ಬ ಬಾಲಕ, ಅವರ ತಂದೆ ಮತ್ತು ಅವರ ತಾಯಿ ಮತ್ತು ಅವರ ಅಜ್ಜಿ ಗ್ರಾನಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಒಂದು ರೋಲ್ಸ್ ಆಗಿರುತ್ತೆ. ಆ್ಯಂಡ್ ದೆನ್ what is the story? I am going to give you the key story of a hero, a summary of the hero. Okay, here the boy Swami is addicted to his granny for sleeping beside her by listening these stories. ಸ್ವಾಮಿ ಒಬ್ಬ ಆ ಹುಡುಗ ತನ್ನ ಅಜ್ಜಿಯ ಪಕ್ಕದಲ್ಲಿ ಮಲಗುತ್ತಾ ಪ್ರತಿದಿನ ಅಜ್ಜಿ ಹೇಳ್ತಕ್ಕಂಥ ಕಥೆಗಳನ್ನು ಕೇಳೋದಕ್ಕೆ ಅಡಿಕ್ಟ್ ಆಗಿರ್ತಾನೆ. ಆ ರೀತಿ ಇರ್ತಕ್ಕಂಥ ಹುಡುಗರ ತಂದೆಯಾಗಿರ್ತಕ್ಕಂಥವ್ರು ಒಂದು ದಿನ ಒಂದು ನ್ಯೂಸ್ ಪೇಪರ್ ಓದಿ ಅದರಲ್ಲಿರ್ತಕ್ಕಂಥ ಒಬ್ಬ ಧೈರ್ಯಶಾಲಿ ಹುಡುಗನ ಒಂದು ವರದಿಯನ್ನು ಹೇಳ್ತಾರೆ. ಒಬ್ಬ ಹುಡುಗ ಒಂದು ಹುಲಿಯನ್ನು ಮುಖಾಮುಖಿಯಾಗಿ ಒಂದು ಮರವನ್ನು ಹತ್ತು ಕೂತು ಧೈರ್ಯವನ್ನು ಪ್ರದರ್ಶಿರ್ತಕ್ಕಂಥದ್ದು ಹೇಳ್ತಾನೆ. Father read the newspaper report and said the bravery of a village boy who came to fight against the tiger and climbed the tree and stayed there for half of a day. And then the father said what to say about him. ಅಲ್ಲಿ ತಂದೆ ಹೀರೋ ಸ್ವಾಮಿಯನ್ನು ಕೇಳಿದಾಗ ಸ್ವಾಮಿ ಹೇಳ್ತಾನೆ, ಈಸ್ ನಾಟ್ ಎ ಸ್ಮಾಲ್ ಬಾಯ್, ಅವನೇನು ಚಿಕ್ಕ ಹುಡುಗ ಅಲ್ಲ ದೊಡ್ಡ ಹುಡುಗ ಅಂತ ಹೇಳ್ತಾನೆ. ದೆನ್ ದ ಫಾದರ್ ಸೆಡ್ ಇಟ್ ಈಸ್ ಎ ಮ್ಯಾಟರ್ ಆಫ್ ಕರೇಜ್, ತಂದೆ ಹೇಳ್ತಾರೆ ಅದು ಒಂದು ಧೈರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ. ಅಕಾರ್ಡಿಂಗ್ ಟು ಸ್ವಾಮಿ ಸ್ಟ್ರೆಂತ್ ಈಸ್ ಇಂಪಾರ್ಟೆಂಟ್, ಸ್ವಾಮಿಯ ಪ್ರಕಾರ ಶಕ್ತಿ ಇಂಪಾರ್ಟೆಂಟ್. ಅದಕ್ಕೆ ತಂದೆ ಏನು ಮಾಡ್ತಾರೆ, ಸ್ವಾಮಿಗೆ ಟು ಪ್ರೂವ್ ಯುವರ್ ಕರೇಜ್, ನಿನ್ನಲ್ಲಿ ಇರ್ತಕ್ಕಂತಹ ಒಂದು ಧೈರ್ಯವನ್ನು ಪ್ರೂವ್ ಮಾಡೋದಕ್ಕೆ ಈ ಒಂದು ದಿನ ರಾತ್ರಿ ನೀನೇನು ಮಾಡಬೇಕು, ನನ್ನ ಆಫೀಸ್ ರೂಮಲ್ಲಿ ಏಕಾಂಗಿಯಾಗಿ ಮಲಗಬೇಕು ಅಂತ ಚಾಲೆಂಜ್ ಮಾಡ್ತಾರೆ. ದಟ್ ಚಾಲೆಂಜ್ ಈಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಸ್ವಾಮಿಗೆ ಆ ಒಂದು ಚಾಲೆಂಜ್ ಒಂದು ಭಯಾನಕವಾದಂತಹ ಒಂದು ಸಲಹೆ ಆಗಿರುತ್ತೆ. ಬಿಕಾಸ್ ಸ್ವಾಮಿ ಈಸ್ ಅಡಿಕ್ಟೆಡ್ ಟು ಸ್ಲೀಪ್ ಬಿಸೈಡ್ ಗ್ರಾನಿ. ಸ್ವಾಮಿ ಏನು ಮಾಡಿರ್ತಾನೆ, ಆ ಒಂದು ಅಜ್ಜಿಯ ಪಕ್ಕದಲ್ಲಿ ಮಲಗೋದಕ್ಕೆ ತುಂಬ ಹ್ಯಾಬಿಟ್ ಆಗಿರ್ತಾನೆ. ಆ್ಯಂಡ್ ಸ್ವಾಮಿ ಟ್ರೈಡ್ ಮೆನಿ ಎಸ್ಕೇಪಿಂಗ್ ಟ್ರಿಕ್ಸ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮಲ್ಲಿ ಮಲಗೋದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಸ್ವಾಮಿ ಬಹಳಷ್ಟು ಟ್ರಿಕ್ಸನ್ನು ಪ್ಲೇ ಮಾಡ್ತಾನೆ. ನಾನು ಮುಂದಿನ ತಿಂಗಳಿಂದ ಮಲ್ಕೋತೀನಿ ಅಂತ ಹೇಳ್ತಾನೆ. ಆ್ಯಂಡ್ ನಮ್ಮ ಫ್ರೆಂಡ್ಸು ಕ್ರಿಕೆಟ್ ಟೀಮ್ಗೆ ದೊಡ್ಡವರನ್ನು ಜಾಯಿನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ದೆನ್ ಈ ಅಪೀಲ್ ಟು ಈಸ್ ಮದರ್ ಆ್ಯಂಡ್ ಗ್ರಾನಿ, ತಾಯಿ ಮತ್ತು ಅಜ್ಜಿಗೆ ಅಪೀಲ್ ಮಾಡ್ಕೋತಾನೆ ನನ್ನನ್ನು ಸೇವ್ ಮಾಡಿ ಅಂತ ಹೇಳಿ. ಎಷ್ಟು ಮಾಡಿದ್ರು ದ ಫಾದರ್ ಫೋರ್ಸ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ದೆನ್ ವೈಲ್ ಗೋಯಿಂಗ್ ಟು ಆಫೀಸ್ ರೂಮ್ಸ್ ಸ್ವಾಮಿ ಸೆಡ್ ದೆರ್ ಮೇ ಬಿ ಎ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಆಫೀಸ್ ರೂಮ್ಗೆ ಹೋಗಬೇಕಾದ್ರೂ ಹೇಳ್ತಾನೆ, ಅಪ್ಪ ನಿಮ್ಮ ಒಂದು ಲಾ ಬುಕ್ಸ್ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಚೇಳುಗಳು ಇರಬಹುದು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಾನೆ. ಬಟ್ ಅವರ ಅಪ್ಪ ಯಾವುದೇ ಮಾತನ್ನು ಕಿವಿಗೊಡದೆ ಅವನನ್ನು ಆಫೀಸ್ ರೂಮಲ್ಲಿ ಮಲಗಿಸ್ತಾರೆ. ಆಫೀಸ್ ರೂಮಲ್ಲಿ ಮಲಗಿರ್ತಕ್ಕಂಥ ಸ್ವಾಮಿಗೆ ಹಿ ರಿಮೆಂಬರ್ಡ್ ಆಲ್ ದ ಡೆವಿಲ್ ಸ್ಟೋರೀಸ್, ಅವನು ಕೇಳಿರ್ತಕ್ಕಂಥ ಎಲ್ಲ ದೆವ್ವದ ಕಥೆಗಳನ್ನು ನೆನಪಿಸ್ಕೋತಾನೆ. ಈ ವಾಸ್ ಸೋ ಮಚ್ ಅಫ್ರೈಡ್. ಹಿ ಹರ್ಡ್ ಮೆನಿ ನಾಯ್ಸಸ್, ರಸಲ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ಸ್, ವ್ಯಾಗ್ ಹಂಬಿಂಗ್ ಆಫ್ ದ ಇನ್ಸೆಕ್ಟ್ಸ್, ಬಹಳಷ್ಟು ಶಬ್ದಗಳನ್ನು ಕೇಳಿಸ್ಕೊಳ್ತಾನೆ. ಗೊರಕೆಯ ಶಬ್ದ, ಮರಗಳ ಎಲೆಗಳ ಶಬ್ದ, ಬಹಳಷ್ಟು ರಾತ್ರಿ ಕೀಟಗಳ ಶಬ್ದವನ್ನು ಕೇಳಿಸ್ಕೊತಾನೆ. ಆ್ಯಂಡ್ ಈ ವಾಸ್ ಅಫ್ರೈಡ್, ಬಹಳ ಭಯಗೊಂಡಂಥ ಸ್ವಾಮಿ ಮಲಗೋದಕ್ಕೆ ಬೆಂಚ್ನ ಕೆಳಗೆ ಹಾಸಿಗೆಯನ್ನು ಹಾಸಿ ಮಲಗ್ತಾನೆ. ಬಿಕಾಸ್ ಈ ಫೆಲ್ಟ್ ದಟ್ ಪ್ಲೇಸ್ ಈಸ್ ವೆರಿ ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್, ಅಲ್ಲಿ ಅವನಿಗೊಂದು ರೀತಿ ಧೈರ್ಯ ಅನಿಸುತ್ತೆ. ಆ್ಯಂಡ್ ವೆನ್ ಹಿ ಸ್ಲೆಪ್ಟ್ ದೇರ್ his night sleep was racked by nightmare of the tiger chasing him. ಮಲಗಿದ ಸ್ವಾಮಿಗೆ ಅವನ ಕನಸಿನಲ್ಲಿ ಒಂದು ಕೆಟ್ಟ ಕನಸು ಬರುತ್ತೆ. ಒಂದು ಹುಲಿ ಅವನನ್ನು ಹಟ್ಟಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಕನಸು ಬರುತ್ತೆ. ಅವನು ಕಣ್ಣು ತೆರೆದು ನೋಡಿದಾಗ ಇನ್ ಡಾರ್ಕ್ನೆಸ್ ಈ ಸಾ ಸಮಥಿಂಗ್ ಮೂವಿಂಗ್, ಆ ಕತ್ತಲಿನಲ್ಲಿ ಏನೋ ಸ್ವಲ್ಪ ಮೂವ್ ಆಗ್ತಾ ಇರ್ತಕ್ಕಂಥದ್ದು ಕಾಣಿಸುತ್ತೆ. ಹಿ ಥಾಟ್ ಇಟ್ ಈಸ್ ಅ ಡೆವಿಲ್, ಅವನು ಅದನ್ನು ದೆವ್ವ ಅಂದ್ಕೋತಾನೆ. ವೆನ್ ಇಟ್ ಇಸ್ ಕೇಮ್ ನಿಯರ್ ಹಿ ಹಗ್ಡ್ ಇಟ್ ಆ್ಯಂಡ್ ಬೈಟ್ ಇಟ್ ಬೈ ಯೂಸಿಂಗ್ ಹಿಸ್ ಟೀತ್. ಅದು ಹತ್ತಿರ ಬಂದ ತಕ್ಷಣ ಅದನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅದನ್ನು ಕಚ್ಚಿಬಿಡ್ತಾನೆ. ಇಟ್ ಈಸ್ ಎ ಬರ್ಗ್ಲರ್ ಹೂ ಕ್ರೈಡ್ ಆ್ಯಂಡ್ ಫೆಲ್ಟ್ ಡೌನ್ ಅಮಿಡ್ಸ್ ದಿ
ಫರ್ನಿಚರ್. ಅದೊಬ್ಬ ಕಳ್ಳ ಆಗಿರ್ತಾನೆ. ಜೋರಾಗಿ ಕಿರ್ಚಿಕೊಂಡು ಆ ಒಂದು ಪಾತ್ರೆಗಳ ಮೇಲೆ, ವಸ್ತುಗಳ ಮೇಲೆ ಬಿದ್ದಾಗ ತಂದೆ, ಸರ್ವೆಂಟು ಮತ್ತು ಅವರ ಅಡುಗೆಯವರು ಓಡಿ ಬಂದು ಆ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ದ ಸ್ವಾಮಿ ಬಿಕಮ್ ಹೀರೋ ಓವರ್ ಎ ನೈಟ್. ಒಂದು ರಾತ್ರಿಯಲ್ಲಿ ಸ್ವಾಮಿ ಏನು ಮಾಡಿರ್ತಾನೆ, ಹೀರೋ ಆಗಿಬಿಟ್ಟಿರ್ತಾನೆ. ದೆನ್ ದ ಇನ್ಸ್ಪೆಕ್ಟರ್ ಸೆಟ್ ಟು ಜಾಯಿನ್ ಹಿಮ್ ಪೊಲೀಸ್ ವೆನ್ ಈ ಗ್ರೋನ್ ಅಪ್. ಆ ಪೊಲೀಸ್ ಇನ್ಸ್ಪೆಕ್ಟರ್ ಅವನನ್ನು ನೀನು ದೊಡ್ಡವನಾದಮೇಲೆ ಪೊಲೀಸ್ಗೆ ಜಾಯ್ನ್ ಆಗು ಅಂತ ಹೇಳ್ತಾರೆ. ಆ್ಯಂಡ್ ಟೀಚರ್ ಫ್ಯಾಟೆಡ್ ಈಸ್ ಬ್ಯಾಕ್. ಟೀಚರ್ಸ್ ಅವನ ಬೆಂತಟ್ತಾರೆ. ದ ಸ್ಟೂಡೆಂಟ್ಸ್ ಸಾ ಹಿಮ್ ವಿತ್ ರೆಸ್ಪೆಕ್ಟ್. ವಿದ್ಯಾರ್ಥಿಗಳೆಲ್ಲ ಅವನನ್ನು ತುಂಬ ಗೌರವದಿಂದ ನೋಡ್ತಾರೆ. ದೆನ್ ದ ಹೆಡ್ ಮಾಸ್ಟರ್ ಸೆಡ್ ಯು ಆರ್ ಎ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ನೀನೊಬ್ಬ ನಿಜವಾದ ಯೋಧ ಅಂತ ಸಹ ಅವನನ್ನು ಹೊಗಳ್ತಾರೆ. ಸಿ ದಿಸ್ ಈಸ್ ದಿ a short story summary of the lesson, the Swami or the hero, a hero lesson story. And after listening this story, the first activity for this DSCRT worksheet is to complete the story. See, here is the activity. Here the lines are given by one, the story in the continuation, starting from father read a newspaper report about the bravery of village boy who came to face with a tiger. Then Swami argued that strength is more important than the courage to face tiger. Then Swami's father challenged him to show his courage by sleeping alone in the office room. Here the story continues. Then at the end, the 4 boxes are left where you need to fill the ಆನ್ಸರ್. ಇಲ್ಲಿ 4 ಬಾಕ್ಸನ್ನು ಖಾಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸಿ, ಅಲ್ಲಿ ಕೊನೆಯದನ್ನು ನೋಡಿ. ಲೇಟರ್ ಈ ಸಾ ಮೂವಿಂಗ್ ಕ್ರಿಯೇಚರ್ ಆ್ಯಂಡ್ ಥಾಟ್ ಇಟ್ ವಾಸ್ ಅ ಡವಿಲ್. ಆ್ಯಸ್ ಇಟ್ ಕೇಮ್ ನಿಯರ್ ಹಿ ಹಗ್ಡ್ ಇಟ್ ಆ್ಯಂಡ್ ಟೈಟ್ಲಿ ಆ್ಯಂಡ್ ಬೈಟ್ ಇಟ್ ಹಾರ್ಡ್. ಅಲ್ಲಿಯವರೆಗೂ ಮಾತ್ರ ಕೊಟ್ಟಿದ್ದಾರೆ. ಉಳಿದಿದ್ದು ನಂತರ ಏನಾಯಿತು ಅಂತ 4 ಲೈನನ್ನು ನೀವು ಬರೀಬೇಕು. ನಂತರ ಏನಾಗುತ್ತೆ, ಫಾದರು ಅವರ ತಂದೆ ಕುಕ್ಕು ಸರ್ವೆಂಟು ಹರೂಮ್ಗೆ ಬಂದು ಅವನನ್ನು ಹಿಡಿದು ಪೊಲೀಸರಿಗೆ ಕೊಡ್ತಾರೆ. ಅವನೊಬ್ಬ ಮೋಸ್ಟ್ ನಟೋರಿಯಸ್ ಕಳ್ಳ ಆಗಿರ್ತಾನೆ. ಸ್ವಾಮಿ ಬಿಕಮ್ ಹೀರೋ. ಅಲ್ಲಿ ಟೀಚರ್ಸ್ ಅವನನ್ನು ಬೆಂತಟ್ತಾರೆ, ಸ್ಟೂಡೆಂಟ್ಸ್ ಅವನನ್ನು ರೆಸ್ಪೆಕ್ಟಿಂದ ನೋಡ್ತಾರೆ. ಆಮೇಲೆ ಹೆಡ್ ಮಾಸ್ಟರ್ ಯು ಆರ್ ಎ ಟ್ರೂ ಸ್ಕೌಟ್ ಅಂತ ಹೇಳ್ತಾರೆ. ದೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಯು ಜಾಯಿನ್ ಟು ಪೊಲೀಸ್ ವೆನ್ ಯು ಗ್ರೋನ್ ಅಪ್ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ರೈಟ್ ಎನಿ 4 ಸೆಂಟೆನ್ಸ್ ಓವರ್ ಹಿಯರ್. ಅಲ್ಲಿ 4 ವಾಕ್ಯಗಳನ್ನು ನೀವು ತುಂಬಬೇಕು. ಸ್ವಾಮಿ ಬಿಕಮ್ ಹೀರೋ, ಆಲ್ ಶವರ್ಡ್ ದಿ ಕಂಗ್ರ್ಯಾಚುಲೇಷನ್ಸ್ ಆನ್ ಸ್ವಾಮಿ. ಈ ರೀತಿ ಆ 4 ಸೆಂಟೆನ್ಸನ್ನು ನೀವೇ ಫಿಲ್ ಮಾಡಬೇಕಾಗತ್ತೆ. ಆ ಒಂದು ಟೆಕ್ಸ್ಟನ್ನು ಓದಿ ಅಥವಾ ಯೂಟ್ಯೂಬಲ್ಲಿ ನನ್ನ ವಿಡಿಯೋ ಇದೆ ಹೀರೋ ಲೆಸನ್, ಅದನ್ನು ನೋಡಿ ನೀವು ಏನು ಮಾಡಿ ಈ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ. ದೆನ್ ದ ಸೆಕೆಂಡ್ ಆ್ಯಕ್ಟಿವಿಟಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಇಲ್ಲಿ ಸೆಕೆಂಡ್ ಆ್ಯಕ್ಟಿವಿಟಿ ಬಂದು ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ. ವಾಟ್ ವಾಸ್ ದ ಇನ್ಸಿಡೆಂಟ್ ರಿಪೋರ್ಟೆಡ್ ಇನ್ ದ ನ್ಯೂಸ್ ಪೇಪರಲ್ಲಿ ಬಂದಿದ್ದಂಥ ರಿಪೋರ್ಟ್ ಏನಾಗಿತ್ತು? ನೆನಪಿಗೆ ಬಂದಿದೆಯಾ? ನ್ಯೂಸ್ ಪೇಪರಲ್ಲಿ ಯಾವ ರಿಪೋರ್ಟ್ ಬಂದಿತ್ತು? ಎ ಬ್ರೇವರಿ ಆಫ್ ಎ ವಿಲೇಜ್ ಬಾಯ್ ಹೂ ಕೇಮ್ ಟು ಫೈಟ್ ಅಗೇನ್ಸ್ಟ್ ದಿ ಟೈಗರ್ ಆ್ಯಂಡ್ ಈ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ವೇಟೆಡ್ ಫಾರ್ ಹಾಫ್ ಆಫ್ ಎ ಡೇ ಫಾರ್ ದ ಹೆಲ್ಪ್. ಓಕೆ, ದಿಸ್ ಇಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಆ ರಿಪೋರ್ಟನ್ನು ನೀವು ಬರೀಬೇಕು. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ತಂದೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸ್ವಾಮಿ ಮಾಡಿದಂತಹ ಒಂದು ಎಫರ್ಟ್ಸ್, ಅಟೆಂಪ್ಟ್ಸ್ ಏನು ಮಾಡ್ದ ಅಂದಾಗ ಆಲ್ರೆಡಿ ಐ ಟೋಲ್ಡ್ ಯು. First he said, I will sleep bus stop next month. Then he said, we are joining elders to cricket. And he appealed to his granny and mother to save him. And finally he said, there may be scorpions behind your law book. ಈ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. How was Swami honored for his heroic deed? ಸ್ವಾಮಿಗೆ ಎಲ್ಲರೂ ಹೇಗೆ ಪ್ರಶಂಸೆಯನ್ನು ಕೊಟ್ಟರು ಅವನ ಈ ಒಂದು ಧೈರ್ಯಶಾಲಿ ಕೆಲಸಕ್ಕೆ, ಆ ಕಳ್ಳನನ್ನು ಹಿಡಿದಿದ್ದಕ್ಕೆ ಅಂದಾಗ, ಹಿಯರ್ ದ students or classmates saw him with respect. Then teachers patted his back. Headmaster said you are a true scout. ಈ ಒಂದು ಉತ್ತರಗಳನ್ನು ಬರೀಬೇಕಾಗುತ್ತೆ. Why did father want Swami to sleep alone? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. Father was, according to father, sleeping behind granny as a disgraceful. ಸ್ವಾಮಿ ತನ್ನ ಅಜ್ಜಿಯ ಪಕ್ಕದಲ್ಲಿ ಮಲಗೋದು ತಂದೆಯ ಪ್ರಕಾರ ಒಂದು ರೀತಿ ಅವಮಾನ. ಬಿಕಾಸ್ ಸ್ವಾಮಿ ಈಸ್ ಎ ಗ್ರೋನ್ ಅಪ್, ಈ ಸೆಕೆಂಡ್ ಫಾರಮ್ 7th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾನೆ ಅದಕ್ಕೆ. ಆ್ಯಂಡ್ ಫಾದರ್ ವಾಂಟ್ ಸ್ವಾಮಿ ಟು ನಾಟ್ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಫಾದರ್ಗೆ ತಂದೆಗೆ ಏನಾಗಬೇಕಾಗಿತ್ತು? ಸ್ವಾಮಿ ಕತ್ತಲಿಗೆ ಭಯ ಪಡೋದನ್ನು ಅವನು ನಿಲ್ಲಿಸಬೇಕಾಗಿತ್ತು. ಕತ್ತಲಿಗೆ ಭಯ ಪಡ್ತಾ ಇರ್ತಾನೆ ಸ್ವಾಮಿ. ಅದನ್ನು ತಪ್ಪಿಸೋದಕ್ಕೆ ಫಾದರ್ ಮೇಕ್ಸ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಗೊತ್ತಾಗ್ತಾ ಇದೆಯಲ್ವಾ? ಈ ಉತ್ತರಗಳನ್ನು ನೀವಲ್ಲಿ ಬರೀಬೇಕಾಗತ್ತೆ. ನಾನು ಆಲ್ರೆಡಿ ಹೇಳಿದ್ದೆ, ನಾನು ನಿಮಗೆ ಉತ್ತರಗಳನ್ನು ಇಲ್ಲಿ ಕೀ ಆನ್ಸರ್ ಕೊಡ್ತಾ ಇಲ್ಲ, ಸೊಲ್ಯೂಷನ್ಸ್ ಕೊಡ್ತಾ ಇದ್ದೇನೆ.
And next activity is given extracts. Here extracts means ವಾಕ್ಯಗಳು. ಆ ಪಾಠದಲ್ಲಿ ಬಂದಿರತಕ್ಕಂಥ ವಾಕ್ಯಗಳನ್ನು ತಗೊಂಡು ಅದಕ್ಕೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ಸ್. ಐ ಥಿಂಕ್ ಐ ಮಸ್ಟ್ ಹ್ಯಾವ್ ಬೀನ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಅಟ್ ಆಲ್. ಇದು ಯಾರು ಹೇಳ್ತಾರೆ? ಸ್ವಾಮಿ ಹೇಳ್ತಾನೆ. ಅಂದರೆ ನನಗನ್ನಿಸುತ್ತೆ ಆ ಹುಡುಗ ಚಿಕ್ಕ ಹುಡುಗ ಅಲ್ಲ, ದೊಡ್ಡ ಹುಡುಗ, ಚೆನ್ನಾಗಿ ಬೆಳೆದಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಹುಡುಗ ಅಂತ ಸ್ವಾಮಿ ಹೇಳಿರ್ತಾನೆ ತಂದೆಗೆ. ಈಗ ಇಲ್ಲಿ ಹೂ ಡಸ್ ಐ ರೆಫರ್ ಟು? ನಾನು ಎಂದರೆ ಯಾರು ಅಂದಾಗ ಸ್ವಾಮಿ. ಐ ರೆಫರ್ ಟು ಸ್ವಾಮಿ. ಹೂ ವಾಸ್ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಅಲ್ಲಿ ಸ್ವಾಮಿಯ ಪ್ರಕಾರ ಹೂ ಈಸ್ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಅಂದಾಗ ದ ಬಾಯ್ ಹೂ ಫೈಟ್ ಅಗೇನ್ಸ್ಟ್ ದ ಟೈಗರ್. ಆ ಹುಲಿಯ ಜೊತೆ ಹೋರಾಡಿದ್ನಲ್ಲ ಆ ಹುಡುಗ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್. ವೈ ಡಸ್ ಸ್ಪೀಕರ್ ಕನ್ಸಿಡರ್ ಹಿಮ್ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್? ಯಾಕೆ ಸ್ವಾಮಿ ಅವನನ್ನು ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಅಂದ್ಕೋತಾನೆ? ಬಿಕಾಸ್ ಈ ಫೈಟ್ ಅಗೇನ್ಸ್ಟ್ ದಿ ಟೈಗರ್. ಅವನು ಹುಲಿಯ ಜೊತೆ ಹೋರಾಡಿರ್ತಾನೆ. ದೆನ್ ಸೆಕೆಂಡ್ ಎಕ್ಸ್ಟ್ರಾಕ್ಟ್. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಓಕೆ, ನಿಮ್ಮ ಆಫೀಸ್ ರೂಮ್ ತುಂಬ ಧೂಳಿನಿಂದ ಕೂಡಿದೆ ಆ್ಯಂಡ್ ಅಲ್ಲಿ ಚೇಳುಗಳು ಸಹ ಇರಬಹುದು ನಿಮ್ಮ ಲಾ ಬುಕ್ಸ್ ಹಿಂದ್ಗಡೆ ಅಂತ. ಹೂ ಈಸ್ ದ ಸ್ಪೀಕರ್? ಯಾರು ಹೇಳ್ತಾರೆ? ಸ್ವಾಮಿ. ದ ಬಾಯ್ ಸ್ವಾಮಿ ಸೆಡ್ ದಿಸ್. ದೆನ್ ವೇರ್ ಆರ್ ದ ಸ್ಕಾರ್ಪಿಯನ್ಸ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಆ ಸ್ಪೀಕರ್ನ ಪ್ರಕಾರ ಚೇಳುಗಳೆಲ್ಲಿತ್ತು? ಬಿಹೈಂಡ್ ದ ಲಾ ಬುಕ್ಸ್ ಆಫ್ ಫಾದರ್ಸ್ ಬಿಹೈಂಡ್ ದಿ ಫಾದರ್ಸ್ ಲಾ ಬುಕ್ಸ್. ದೆನ್ ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಈ ಮಾತನ್ನು ಹೇಳ್ತಾರೆ? ವೆನ್ ದ ಫಾದರ್ ಫೋರ್ಸ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಯಾವಾಗ ತಂದೆ ಅವನನ್ನು ಆಫೀಸ್ ರೂಮಲ್ಲಿ ಮಲಗೋಕೆ ಕರ್ಕೊಂಡು ಹೋಗ್ತಾರೋ ಆಗ ಹೇಳ್ತಾನೆ. ನಂತರ ದ ಥರ್ಡ್ ಎಕ್ಸ್ಟ್ರಾಕ್ಟ್. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್? ನೀನು ಯಾಕೆ ಪೊಲೀಸ್ ಆಗಬಾರ್ದು ನೀನು ದೊಡ್ಡವನಾದ್ಮೇಲೆ? ಹೂ ಆಸ್ಕ್ಡ್ ದಿಸ್? ಯಾರು ಈ ರೀತಿ ಕೇಳ್ತಾರೆ ಅಂದರೆ ದ ಇನ್ಸ್ಪೆಕ್ಟರ್ ಆಸ್ಕ್ಡ್ ದಿಸ್ ಟು ಸ್ವಾಮಿ. ಹೂ ವಾಸ್ ದಿಸ್ ಆಸ್ಕ್ಡ್ ಟು? ಯಾರಿಗೆ ಕೇಳ್ತಾರೆ ಅಂದಾಗ ದ ಇನ್ಸ್ಪೆಕ್ಟರ್ ಆಸ್ಕ್ಡ್ ಟು ಸ್ವಾಮಿ. ಸ್ವಾಮಿಯನ್ನು ಕೇಳ್ತಾರೆ. ವಾಟ್ ಪ್ರಾಂಪ್ಟೆಡ್ ದ ಸ್ಪೀಕರ್ ಟು ಆಸ್ಕ್ ದಿಸ್? ಈ ಮಾತನ್ನು ಕೇಳೋದಕ್ಕೆ ಏನು ಕಾರಣವಾಯಿತು ಅಂದಾಗ ಇಯರ್ ದ ಸ್ವಾಮಿ ಕಾಟ್ ದಿ ಮೋಸ್ಟ್ ನೊಟೋರಿಯಸ್ ಬರ್ಗ್ಲರ್ ಆಫ್ ದಿ ಡಿಸ್ಟ್ರಿಕ್ಟ್. ಅವನು ಆ ಜಿಲ್ಲೆಯಲ್ಲೇ ಹೆಸರಾಂತ ಒಬ್ಬ ಕುಖ್ಯಾತ ಕಳ್ಳನನ್ನು ಹಿಡಿದಿರ್ತಾನೆ. ದೆನ್ ದ ನೆಕ್ಸ್ಟ್ ಆಕ್ಟಿವಿಟಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಇನ್ 5 to 6 ಸೆಂಟೆನ್ಸ್. 5ರಿಂದ 6 ವಾಕ್ಯಗಳಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಎಕ್ಸ್ಪ್ಲೈನ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಸ್ಲೀಪಿಂಗ್ ಅಂಡರ್ ದ ಬೆಂಚ್. ಅಂದರೆ ಸ್ವಾಮಿ ಆಫೀಸ್ ರೂಮ್ನ ಒಳಗಡೆ ಹೋಗಿ ಬೆಂಚ್ನ ಕೆಳಗಡೆ ಮಲಗಿದಾಗ ಅವನ ಒಂದು ಎಕ್ಸ್ಪೀರಿಯನ್ಸನ್ನು, ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್, ಭಯಾನಕವಾದಂಥ ಅನುಭವವನ್ನು ಬರೀರಿ. ವೆನ್ ಸ್ವಾಮಿ ಸ್ಲೆಪ್ಟ್ ಅಂಡರ್ ದ ಬೆಂಚ್, ಹಿ ರಿಮೆಂಬರ್ ಆಲ್ ದ ಡೆವಿಲ್ ಸ್ಟೋರೀಸ್, ಹಿ ವಾಸ್ ಮಚ್ ಅಫ್ರೈಡ್ ಆ್ಯಂಡ್ ಹಿಸ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ದ ನೈಟ್ ಮೇರ್ ಆಫ್ tiger chasing him, and when he opened his eyes he saw something moving. He thought it is a devil. When it came near he hugged it and bite it. It was a burglar. ಅಂದರೆ ಸ್ವಾಮಿ ಆ ಮಂಚದ ಕೆಳಗೆ ಮಲಗಿದಾಗ ಅವನಿಗೆ ಎಲ್ಲ ದೆವ್ವಗಳ ಕಥೆಯನ್ನು ನೆನೆಸ್ಕೊತಾನೆ. ಅವನು ನಿದ್ದೆ ಮಾಡೋಕ್ಕೆ ಹೋದಾಗ ಅವನ ಕನಸಲ್ಲಿ ಒಂದು ಕೆಟ್ಟ ಕನಸು ಬರುತ್ತೆ, ಒಂದು ಹುಲಿ ಅವನನ್ನು ಹಟ್ಟಿಸ್ಕೊಂಡು ಬರುತ್ತೆ. ಅವನು ಕಣ್ಬಿಟ್ಟು ನೋಡಿದಾಗ ಯಾರೋ ಓಡಾಡ್ತಾ ಇರೋದು ಕಾಣಿಸುತ್ತೆ, ಅದನ್ನು ದೆವ್ವ ಅಂದ್ಕೋತಾನೆ. ಅದು ಹತ್ತಿರ ಬಂದಾಗ ಸ್ವಾಮಿ ಏನು ಮಾಡ್ತಾನೆ, ಅದನ್ನು ಕಾಲನ್ನು ಹಿಡಿದು ಕಚ್ತಾನೆ. ಆ್ಯಂಡ್ ಇಟ್ ವಾಸ್ ಬರ್ಗ್ಲರ್. ಅವನನ್ನು ಹಿಡಿದು ಪೊಲೀಸಿಗೆ ಕೊಡಲಾಗುತ್ತೆ. ಈ ಒಂದು ಸಾರಾಂಶವನ್ನು ಒಂದು 6ರಿಂದ 8 ಲೈನಲ್ಲಿ ನೀವು ಅಲ್ಲಿ ಮೊದಲನೇ ಕ್ವಶನ್ಗೆ ಆನ್ಸರ್ ಬರೀಬೇಕಾಗುತ್ತೆ. ಬುಕ್ಕನ್ನು ನೋಡಿ ಅಥವಾ ನನ್ನ ವಿಡಿಯೋ ನೋಡಿ, ಆ ವಿಡಿಯೋದಲ್ಲಿ ಇದಕ್ಕೆ ಆನ್ಸರ್ಸ್ ಇದೆ ಮತ್ತು ಕ್ಲಿಯರ್ ಎಕ್ಸ್ಪ್ಲನೇಷನ್ ಸಹ ಇದೆ. ಹೌ ಡಿಡ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್? ಸ್ವಾಮಿ ಒಂದೇ ರಾತ್ರಿಯಲ್ಲಿ ಹೀರೋ ಹೇಗಾದ? ಈ ಪ್ರಶ್ನೆಗೆ ಉತ್ತರ ಅಂದಾಗ ಮೊದಲಿನಿಂದ ಕೊನೆಯ ಪಾಠದವರೆಗೂ ಬರೆಯಬೇಕು. ಸ್ಟಾರ್ಟ್ ಫ್ರಮ್ ಫಾದರ್ಸ್ ರಿಪೋರ್ಟ್. ಫಾದರ್ ರೆಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಅ ಬ್ರೇವರಿ ಆಫ್ ವಿಲೇಜ್ ಬಾಯ್ and father challenged Swami to sleep alone in the office room. Swami slept in the office room. He was very much afraid. He saw something moving in the darkness. When it came near, he hugged it and bite it. It was a burglar. He was caught by father and servant and cook, handed over to police, and Swami became a hero. ಈ ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ಸ್ವಾಮಿಯ ತಂದೆ ನ್ಯೂಸ್ ಪೇಪರ್ ರಿಪೋರ್ಟನ್ನು ಓದ್ತಾರೆ. ಸ್ವಾಮಿಗೆ ಆಫೀಸ್ ರೂಮಲ್ಲಿ ಮಲಗೋದಕ್ಕೆ ಸಲಹೆ ಕೊಡ್ತಾರೆ. ಸ್ವಾಮಿ ಆಫೀಸ್ ರೂಮಲ್ಲಿ ಮಲಗ್ತಾನೆ. ಅವನು ತುಂಬ ಭಯಪಟ್ಟಿರ್ತಾನೆ. ಆ ರಾತ್ರಿಯಲ್ಲಿ ಏನೋ ಒಂದು ಕತ್ತಲಲ್ಲಿ ಕಾಣಿಸಿದಾಗ ಅದನ್ನು ದೆವ್ವ ಅಂದ್ಕೋತಾನೆ. ಅದು ಹತ್ತಿರ ಬಂದಾಗ ಸ್ವಾಮಿ ಅದನ್ನು ಕಾಲನ್ನು ಹಿಡಿದು ಕಚ್ಚುತ್ತಾನೆ. ಅದು ಒಬ್ಬ ಕಳ್ಳನಾಗಿರ್ತಾನೆ. ಅವನನ್ನು ಹಿಡಿದು ಪೊಲೀಸ್ಗೆ ಕೊಡ್ತಾರೆ. ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಇದನ್ನು ಒಂದು 6-8 ಲೈನ್ಗಳಲ್ಲಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಆಕ್ಟಿವಿಟಿ ಬಂದು ಮ್ಯಾಚ್ ದ ಫಾಲೋಯಿಂಗ್
Match the word in a column A with the respective antonym in column B. This is opposite words. ಇದು ವಿರುದ್ಧ ಪದಗಳನ್ನು ಕೊಟ್ಟಿರೋದು. Sleep, awake, reject, accept, laugh, cry, true, false. ಓಕೆ, ಅರ್ಥ ಆಗ್ತಾ ಇದೆಯಲ್ಲ? ಮುಂದಿನ ಆಕ್ಟಿವಿಟಿಗೆ ಹೋಗೋಣ. Read the following statements and say whether they are true or false. ಈ ಒಂದು ಆಕ್ಟಿವಿಟಿಯಲ್ಲಿ ಇದು ಸರಿಯೋ ತಪ್ಪನ್ನು ಹೇಳಬೇಕು. ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಇಸ್ ಗ್ರ್ಯಾನ್ ಇನ್ ದ ಪ್ಯಾಸೇಜ್. ಸ್ವಾಮಿ ಯಾವಾಗಲೂ ತನ್ನ ಅಜ್ಜಿಯ ಪಕ್ಕದಲ್ಲಿ ಮಲ್ಕೋತಾ ಇದ್ದ. ಇಟ್ ಈಸ್ ಟ್ರೂ. ಸ್ವಾಮಿ ವಾಂಟೆಡ್ ಟು ಬಿಕಮ್ ಅ ಪೊಲೀಸ್ ಮ್ಯಾನ್. ಸ್ವಾಮಿ ಪೊಲೀಸ್ ಮ್ಯಾನ್ ಆಗಬೇಕು ಅಂದ್ಕೊಂಡಿದ್ದ. ಆ್ಯಕ್ಚುಲಿ ಸ್ವಾಮಿ ವಾಂಟೆಡ್ ಟು ಬಿಕಮ್ ಎ ಇಂಜಿನ್ ಡ್ರೈವರ್ ಆರ್ ಎ ಬಸ್ ಕಂಡಕ್ಟರ್, ನಾಟ್ ಎ ಪೊಲೀಸ್ ಮ್ಯಾನ್. ಸೊ ಇಟ್ ಈಸ್ ಫಾಲ್ಸ್. ದ ಹೆಡ್ ಮಾಸ್ಟರ್ ಕಾಲ್ಡ್ ಸ್ವಾಮಿ ಎ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಸ್ವಾಮಿಯನ್ನು ಟ್ರೂ ಸ್ಕೌಟ್ ಅಂತ ಕರೆದ್ರು. ಎಸ್, ಇಟ್ ಈಸ್ ಟ್ರೂ. ಸ್ವಾಮಿ ಹ್ಯಾಡ್ ಸೀನ್ ದ ಸ್ಕಾರ್ಪಿಯನ್ ಬಿಹೈಂಡ್ ದ ಲಾ ಬುಕ್ಸ್. ಸ್ವಾಮಿ ಲಾ ಬುಕ್ಸ್ನ ಹಿಂದ್ಗಡೆ ಸ್ಕಾರ್ಪಿಯನ್ಸನ್ನು ನೋಡ್ದ. ಆ್ಯಕ್ಚುಲಿ ನೋಡಲಿಲ್ಲ, ಅವನ ತಂದೆಗೆ ಹೇಳ್ತಾನೆ ಇರಬಹುದು ಅಂತ. ಸೊ ಇಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಮಲ್ಟಿಪಲ್ ಚಾಯ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಥಿಂಗ್ಸ್ ಟುಕ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಫಾರ್ ಸ್ವಾಮಿ ಬಿಕಾಸ್ ಆಫ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಆಫ್ ಬ್ರೇವ್ ಬಾಯ್. ಸ್ವಾಮಿಯ ಜೀವನದಲ್ಲಿ ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ಟರ್ನ್, ಅವನು ಹೀರೋ ಆಗಿದ್ದು ಏಕೆ ಎಂದಾಗ ದ ಬ್ರೇವರಿ ಆಫ್ ವಿಲೇಜ್ ಬಾಯ್ ರಿಪೋರ್ಟ್, ಆ ನ್ಯೂಸ್ ಪೇಪರ್ನಲ್ಲಿ ಬಂದಿದ್ದಂತಹ ಧೈರ್ಯಶಾಲಿ ಹುಡುಗನ ರಿಪೋರ್ಟಿಂದನೇ ಸ್ವಾಮಿ ಆಫೀಸ್ ರೂಮಲ್ಲಿ ಮಲ್ಕೋಬೇಕಾಗುತ್ತೆ, ಅವನು ಕಳ್ಳನನ್ನು ಹಿಡಿಯಬೇಕಾಗುತ್ತೆ. ಸೊ ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಸ್ವಾಮಿ ಡಿಸೈಡೆಡ್ ಟು ಸ್ಲೀಪ್ ಅಂಡರ್ ದ ಬೆಂಚ್ ಬಿಕಾಸ್. ಸ್ವಾಮಿ ಬೆಂಚ್ನ ಕೆಳಗಡೆ ಯಾಕೆ ಮಲ್ಕೋಬೇಕು ಅಂದ್ಕೋತಾನೆ? ಬಿಕಾಸ್ ಆಪ್ಷನ್ ಎ, ಹಿ ಫೆಲ್ಟ್ ಇಟ್ ವಾಸ್ ಎ ಸೇಫರ್ ಪ್ಲೇಸ್. ಆ ಒಂದು ಪ್ಲೇಸ್ ತನಗೆ ಒಂದು ರೀತಿ ಸೇಫ್. ಯಾಕಂದರೆ ನಾವೆಲ್ಲಾದರೂ ಕಣ್ಣ ಮುಚ್ಚಲ್ಲಿ ಆಡಬೇಕಾದ್ರೆ ನಾವು ಎಲ್ಲಿ ಬಚ್ಚಿಕೊಳ್ತೀವಿ? ಮಂಚದ ಕೆಳಗೆ ಹೋಗಿ ಬಚ್ಚಿಕ್ಕೋತೀವಿ, ಯಾಕಂದರೆ ಇಟ್ ಈಸ್ ಅ ಸೇಫ್, ಯಾರಿಗೂ ಕಾಣಿಸಲ್ಲ ಅಂತ. ಸೊ ಸ್ವಾಮಿ ಸ್ಲೆಪ್ಟ್ ಅಂಡರ್ ದ ಬೆಂಚ್ ಬಿಕಾಸ್ ಹಿ ಫೆಲ್ಟ್ ಇಟ್ ವಾಸ್ ಎ ಸೇಫರ್ ಪ್ಲೇಸ್. ದೆನ್ ಥರ್ಡ್ ಕ್ವಶನ್, ಸ್ವಾಮಿಸ್ ಫಾದರ್ ವಾಸ್ ರೀಡಿಂಗ್ ದ ರಿಪೋರ್ಟ್ ಆಫ್. ಸ್ವಾಮಿಯ ಫಾದರ್ ಯಾವ ರಿಪೋರ್ಟನ್ನು ಓದ್ತಾ ಇರ್ತಾರೆ? ದ ಕರೆಕ್ಟ್ ಆನ್ಸರ್ ಈಸ್ ಸಿ, ದ ಬ್ರೇವರಿ ಆಫ್ ವಿಲೇಜ್ ಲ್ಯಾಡ್ ಹೂ ಫಾಟ್ ವಿತ್ ದ ಟೈಗರ್. ನೆಕ್ಸ್ಟ್ ಆಪ್ಷನ್ 4, ಸ್ವಾಮಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್. ಸ್ವಾಮಿ ಯಾವಾಗಲೂ ಎಲ್ಲಿ ಮಲಗ್ತಾ ಇರ್ತಾನೆ? ಬಿಸೈಡ್ ಈಸ್ ಗ್ರಾನಿ, ಗ್ರಾನಿಯ ಪಕ್ಕದಲ್ಲಿ ಮಲಗ್ತಾ ಇರ್ತಾನೆ. ಆ್ಯಂಡ್ ಲಾಸ್ಟ್ ಒನ್, ಸ್ವಾಮಿ ವಿಶ್ಡ್ ದಟ್ ದ ಟೈಗರ್ ಹ್ಯಾಡ್ ಸ್ಪೇರ್ಡ್ ದ ಬಾಯ್, ವಿಚ್ ಮೀನ್ಸ್ ಸ್ವಾಮಿ ಒಂದು ವಿಶ್ ಅಂದ್ಕೋತಾನೆ ಆ ಒಂದು ಟೈಗರ್ ಯಾಕಾದರೂ ಹುಡುಗನನ್ನು ಬಿಡ್ತಾನೋ ಅಂತ. ಇದರ ಅರ್ಥ ಏನು? ಹಿ ಡಿಡೆಂಟ್ ವಾಂಟ್ ದ ಟೈಗರ್ ಟು ಬಿ ಅಲೈವ್, ಹಿ ಡಿಡೆಂಟ್ ವಾಂಟ್ ದ ಫಾದರ್ ಟು ಬಿ ರೀಡ್ ದ ನ್ಯೂಸ್, ಹಿ ಡಿಡೆಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನಂತರ ನೆಕ್ಸ್ಟ್ ಆಕ್ಟಿವಿಟಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಮಿಸ್ಸಿಂಗ್ ಲೆಟರ್ಸ್ ಕೊಟ್ಟಿದ್ದಾರೆ. 4 ಮಿಸ್ಸಿಂಗ್ ಲೆಟರ್ಸನ್ನು ಕೊಟ್ಟಿದ್ದಾರೆ. ಮೊದಲನೇದು ಏನು ಬರ್ಬೋದು? ಕರೇಜ್. ಎರಡನೇದು ನೈಟ್ ಮೇರ್. ಮೂರನೇದು ಬರ್ಗ್ಲರ್. ಆ್ಯಂಡ್ ಲಾಸ್ಟ್ ಒನ್ ಯು ಚೂಸ್ ಯುವರ್ ಸೆಲ್ಫ್. ಲಾಸ್ಟಕ್ಕೆ ನೀವೇ ಮಾಡಿ. ಈ ಒಂದು ವಸ್ತುವನ್ನೆಲ್ಲ ನಾವು ಪ್ರಿಂಟೌಟ್ ತೊಗೊಳ್ತೀವಿ, ಗೇಮ್ಸ್ ಆಡ್ತೀವಿ, ಅದೊಂದು ಸಾಧನ, ಎಲೆಕ್ಟ್ರಾನಿಕ್ ಉಪಕರಣ. ಇದಕ್ಕೆ ನೀವು ಉತ್ತರವನ್ನು ಬರೀರಿ. ಗೆಸ್ ದ ಮೀನಿಂಗ್ ಆಫ್ ದ ವರ್ಡ್. ಸ್ವಾಮಿ ಪ್ರಿಟೆಂಡೆಡ್ ದಟ್ ಹಿ ವಾಸ್ ಸ್ಲೀಪಿಂಗ್. ಪ್ರಿಟೆಂಡ್ ಅಂದರೆ ಏನು? ಡಿಕ್ಷನರಿ ತೊಗೊಳ್ಳಿ, ಇದಕ್ಕೆ ನೀವೇ ಉತ್ತರವನ್ನು ಬರೀಬೇಕು. ಸ್ವಾಮಿ ರೀಕಾಲ್ಡ್ ಅ ಸ್ಟೋರಿ ಇನ್ ವಿಚ್ ಒನ್ ಆಫ್ ಹಿಸ್ ಫ್ರೆಂಡ್ ವ್ಯಾನಿಶ್ಡ್ ಸಡನ್ಲಿ ಬಿಕಾಸ್ ಹಿ ವಾಸ್ ಕ್ಯಾರಿಡ್ ಆಫ್ ಬೈ ಗೋಸ್ಟ್. ವ್ಯಾನಿಶ್ ಅಂದರೆ ಏನು ಅಂತಕ್ಕಂಥದ್ದು ನೀವೇ ಡಿಕ್ಷನರಿಯನ್ನು ಹುಡುಕಿ ಬರೀಬೇಕು. ಆ್ಯಂಡ್ ರೀಡ್ ದಿ ಫಾಲೋಯಿಂಗ್ ವರ್ಡ್ಸ್ ಅಟೆಂಟಿವ್ಲಿ. ಈ ಪದಗಳನ್ನು ನೀಟಾಗಿ ಓದಬೇಕು. ಇದಕ್ಕೆ ಅರ್ಥಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಡಿಕ್ಷನರಿಯಲ್ಲಿ ಹುಡುಕಿ ನೀವೇ ಬರೀಬೇಕಾಗತ್ತೆ. ದೆನ್ ಕಮ್ ಟು ದ ನೆಕ್ಸ್ಟ್ ಆಕ್ಟಿವಿಟಿ. ಸ್ಟಡಿ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಫೈಂಡ್ ದ ಮೀನಿಂಗ್ ಆಫ್ ವರ್ಡ್ಸ್ ಗಿವನ್ ಇನ್ ಕಾಲಮ್ 3. ಈ ಒಂದು ಟೇಬಲನ್ನು ಸರಿಯಾಗಿ ಓದಿ ಅವಕ್ಕೆ ಅರ್ಥಗಳನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಮೂನ್ಲೈಟ್ ಇನ್ ದ ಡಾರ್ಕ್ ನೈಟ್ is very pleasant. Then a night rode on his heart. See, night ಎರಡು ಕೊಟ್ಟಿದ್ದಾರೆ. ಇವು ಹೋಮೋಫೋನ್ಸ್ ಆಗಿದೆ. ಮೊದಲನೇ ನೈಟ್, NIGHT ನೈಟ್ ರಾತ್ರಿ, KNIGHT ನೈಟ್ ಒಬ್ಬ ಯೋಧ, ಕಾವಲುಗಾರ ಅಂತ ಅರ್ಥ ಬರುತ್ತೆ. ದ ಬೇಬೀಸ್ ಐಸ್ ಆರ್ ಬ್ಯೂಟಿಫುಲ್. ವಾಟರ್ ಟರ್ನ್ಸ್ ಇಂಟು ಐಸ್ ವೆನ್ ಇಟ್ ಈಸ್ ಕೂಲ್ಡ್. ಐಸ್ EYES ಐಸ್ ಅಂದರೆ ಕಣ್ಣು, ICE ಐಸ್ ಅಂದರೆ ಮಂಜುಗಡ್ಡೆ. ಮದರ್ ಈಸ್ ಮೈ ಡಿಯರ್ ಕಂಪ್ಯಾನಿಯನ್. ಐ ಸಾ ಡಿಯರ್ ಇನ್ ದ ಫಾರೆಸ್ಟ್. ಡಿಯರ್ DEER, ಡೀರ್ ಅಂದರೆ ಜಿಂಕೆ, DEAR ಡಿಯರ್ ಅಂದರೆ
ಪ್ರೀತಿಯ ಅಂತ. ಇದು ಹೋಮೋಫೋನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಆ್ಯಕ್ಟಿವಿಟಿ ಇದೆ. ಈ ಆ್ಯಕ್ಟಿವಿಟಿಯನ್ನು ಏನು ಮಾಡಬೇಕು ಅಂದರೆ ನೀವೇ ಮಾಡಬೇಕಾಗತ್ತೆ. ಈ ಒಂದು ಹೋಮೋಫೋನ್ಸ್ಗೆ ಸಂಬಂಧಿಸಿದಂಗೆ ವಿಡಿಯೋ ನನ್ನ ಚಾನಲ್ ಲರ್ನ್ ಈಸಿಲಿಯಲ್ಲಿ ನಿಮಗೆ ಸಿಗುತ್ತೆ. ಆ ಹೋಮೋಫೋನ್ಸನ್ನು ನೋಡಿಕೊಂಡು ಆ ವಿಡಿಯೋ ನೋಡಿ ಇದನ್ನು ನೀವೇ ತುಂಬಿ. ಡ್ಯಾಶ್ ಲೆಸನ್ಸ್ ಇನ್ ಅವರ್ ಟೆಕ್ಸ್ಟ್ ಬುಕ್ ಆರ್ ಡ್ಯಾಶ್ ಈಸಿ. ಇಲ್ಲಿ ಟೂ ಲೆಸನ್ಸ್ ಇನ್ ಅವರ್ ಟೆಕ್ಸ್ಟ್ ಬುಕ್ ಈಸ್ ಟೂ ಈಸಿ. I dashed my bicycle which was gifted by my father. I rode my bicycle which was gifted by my father. Then I had a dash of dash for my lunch. E pear ide, and last one dash is a house. There is a house. ಯಾವ ದೇರನ್ನು ತುಂಬಬೇಕು. ಹೋಮೋಫೋನ್ಸ್ ವಿಡಿಯೋನ ನೋಡಿ ಇದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಆ ಹೋಮೋಫೋನ್ಸ್ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ಅದನ್ನು ಮಾಡಿ ಮಕ್ಕಳೇ. ಆ್ಯಂಡ್ ದ ನೆಕ್ಸ್ಟ್ ಆ್ಯಕ್ಟಿವಿಟಿ ಕಮ್ಸ್ ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಕೇರ್ಫುಲಿ ಆ್ಯಂಡ್ ಅಬ್ಸರ್ವ್ ದಿ ಅಂಡರ್ಲೈನ್ಡ್ ವರ್ಡ್ಸ್. ಇಲ್ಲಿ ಮಾಡಲ್ ವರ್ಬ್ಸ್ ಬಗ್ಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಆ ಆಕ್ಟಿವಿಟಿಯನ್ನು ನೋಡಿ ಅದರ ಕೆಳಗಡೆ ನೀವೇ ಮಾಡಲ್ ವರ್ಬ್ಸನ್ನು ತುಂಬತಕ್ಕಂತಹ ಒಂದು ಆಕ್ಟಿವಿಟಿ ಇರುತ್ತೆ, ಅದನ್ನು ತುಂಬಬೇಕಾಗುತ್ತೆ. ಸಿ ದಟ್ ಆಕ್ಟಿವಿಟಿ. ರೆಫರ್ ದ ಕ್ಲೂಸ್ ಗಿವನ್ ಇನ್ ದ ಬ್ರಾಕೆಟ್ ಆ್ಯಂಡ್ ಚೂಸ್ ದಿ ಅಪ್ರೋಪ್ರಿಯೇಟ್ ಮಾಡಲ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರೋ ವರ್ಡ್ಸ್ ಯಾವುದಿದೆ? ಕೆನ್, ವಿಲ್, ವುಡ್, ಮೇ, ಶುಡ್. ಜಾನ್ ಡ್ಯಾಶ್ ಬಿ ಅಟ್ ಹೋಮ್ ಟುಮಾರೋ. ಪ್ರಿಡಿಕ್ಷನ್. ಜಾನ್ ವಿಲ್ ಬಿ ಅಟ್ ಹೋಮ್ ಟುಮಾರೋ. ವಿಲ್ ಬಿ ಪ್ರಿಡಿಕ್ಷನ್, ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಇಟ್ ಡ್ಯಾಶ್ ರೈನ್ ಟುಡೇ. ಪಾಸಿಬಿಲಿಟಿ. ಇಟ್ ಮೇ ರೈನ್. ಪಾಸಿಬಿಲಿಟಿ ಆಗಬಹುದು, ಆಗದೇ ಇರಬಹುದು. ಇಟ್ ಮೇ ರೈನ್ ಟುಡೇ. ವುಡ್ ಯು ಹೆಲ್ಪ್ ಮೀ. ವುಡ್ ಯು ಹೆಲ್ಪ್ ಮೀ ಅಥವಾ ಕುಡ್ ಯು ಹೆಲ್ಪ್ ಮೀ ಆರ್ ಕೆನ್ ಯು ಹೆಲ್ಪ್ ಮೀ. ಎಬಿಲಿಟಿಗೆ ಬಂದಾಗ ಐ ಕ್ಯಾನ್ ಪ್ಲೇ ದ ಪಿಯಾನೋ. ಆ್ಯಂಡ್ ಲಾಸ್ಟ್ ಒನ್ ಯು ಡ್ಯಾಶ್ ವರ್ಕ್ ಹಾರ್ಡ್. ಅಡ್ವೈಸ್, ಸಲಹೆ ಕೊಡ್ತಕ್ಕಂಥದ್ದು. ಯು ಶುಡ್ ವರ್ಕ್ ಹಾರ್ಡ್. ಓಕೆ, ಇದು ಎ ಹೀರೋ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಎ ಪೊಯಮ್. ಸಮರಿ ಈಸ್ ಗಿವನ್ ಹಿಯರ್. ರೀಡ್ ದಟ್ ಸಮರಿ ಕೇರ್ಫುಲಿ. Ruskin Bond calls his grandmother his genius. In this poem, Ruskin Bond is the speaker. He speaks about his grandma. His grandma was 62 years old. She behaved like a child. She had childish nature. She learnt to climb tree from her brother at the age of 6. She could climb a tree very quickly even at the age of 62. Her grandma felt happier on the tree than the home. One day she climbed a tree but couldn't come down. After the rescue, the doctor suggested week bed rest. It was like a brief season in hell. She demanded a tree-top house. The poet's father was dutiful. He builds a tree-top house with door and windows. The poet and his father fulfilled her wish, so Granny moved up and lived there happily with Sherry and grandson, the poet. See, here the summary of Grandma Climbs a Tree. Here the Ruskin Bond ತಮ್ಮ ಅಜ್ಜಿಯನ್ನು ಜೀನಿಯಸ್ ಅಂತ ಕರೀತಾರೆ. ಯಾಕೆ? ಅಜ್ಜಿ ಮರ ಹತ್ತುತ್ತಾ ಇರ್ತಾಳೆ. ಅದು 62ನೇ ವಯಸ್ಸಿನಲ್ಲೂ ಸಹ ಮರವನ್ನು ಬಹಳ ಬೇಗ ಹತ್ತತಕ್ಕಂಥ ಒಂದು ಇದು ಮಾಡ್ತಾ ಇರ್ತಾಳೆ. ಮತ್ತು ಆ ಅಜ್ಜಿ ಇದನ್ನು ತನ್ನ 6ನೇ ವಯಸ್ಸಿನಲ್ಲಿ ತನ್ನ ಹಣ್ಣನಿಂದ ಮರ ಹತ್ತತಕ್ಕಂಥದ್ದನ್ನ ಕಲ್ತಿರ್ತಾಳೆ. ಎಲ್ಲರಿಗೂ ಒಂದು ಭಯ ಇರುತ್ತೆ, ಅಜ್ಜಿಯಾಗಿರೋದ್ರಿಂದ ಎಲ್ಲಾದರೂ ಮರದಿಂದ ಬಿದ್ದು ಗಾಯ ಮಾಡ್ಕೋಬಹುದು ಅಂತ. ಎಲ್ಲರೂ ಹೇಳ್ತಾರೆ ಅಜ್ಜಿಗೆ, ಅಜ್ಜಿ ನಿನಗೆ 62 ವರ್ಷ, ನೀನೀಗ ಮರ ಹತ್ತು ಬರೋದು ಸ್ವಲ್ಪ ಗೌರವದಿಂದ ಇರುವಂತ. ಆದರೆ ಅಜ್ಜಿ ನಗ್ನಗ್ತಾ ಹೇಳ್ತಾಳೆ, ನಾನು ಇನ್ನೂ ಚೆನ್ನಾಗಿ ಹತ್ತೇನೆ, ನನಗೆ ಮರ ಅಂದ್ರೇ ಇಷ್ಟ ಅಂತ ಹೇಳಿರ್ತಾಳೆ. ಒಂದು ದಿವಸ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಇದ್ದಾಗ ಆ ಅಜ್ಜಿ ಮರ ಹತ್ತುತ್ತಾಳೆ, ಆದರೆ ಕೆಳಗೆ ಇಳಿಯೋದಕ್ಕೆ ಆಗೋದಿಲ್ಲ. ಆಗ ಅಜ್ಜಿಯನ್ನು ರಕ್ಷಣೆ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡೋದಾಗ ಆಕೆಗೆ ಜ್ವರ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟರ್ ಹೇಳ್ತಾರೆ 1 ವಾರ ಬೆಡ್ ರೆಸ್ಟ್ ಇರಬೇಕು ಅಂತ. ಅಜ್ಜಿ 1 ವಾರ ಬೆಡ್ ರೆಸ್ಟಲ್ಲಿದ್ದಾಗ ಆಕೆಗೆ ಅದೊಂದು ನರಕದ ರೀತಿ ಇರುತ್ತೆ. ಅಜ್ಜಿ ತನ್ನ ಮಗನ ಬಳಿ ಹೇಳ್ತಾಳೆ, ನನಗೊಂದು ಮರದ ಮೇಲೆ ಮನೆ ಕಟ್ಕೊಡು ಅಂತ. ಅಜ್ಜಿಯ ಮಗ ತನ್ನ ತಾಯಿಗೆ ಮರದ ಮೇಲೆ ಒಂದು ಮನೆ ಕಟ್ಕೊಡ್ತಾನೆ. ಆ ಅಜ್ಜಿ ಮರದ ಮೇಲೆ ತುಂಬ ಖುಷಿಯಾಗಿ ಇರ್ತಾಳೆ. ಇಲ್ಲಿ ದ ಫಸ್ಟ್ ಆ್ಯಕ್ಟಿವಿಟಿ, ಫಿಲ್ ದ ಕ್ವಾಲಿಟೀಸ್ ಆಫ್ ಗ್ರ್ಯಾಂಡ್ ಮಾ. ಜೀನಿಯಸ್ ಒಂದು ಕೊಟ್ಟಿದ್ದಾರೆ. ಆ ಜೀನಿಯಸ್ನ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೆಕ್ಸ್ಟನ್ನು ನೋಡಿ ನೀವೇನು ಮಾಡಬೇಕು, ಅದಕ್ಕೆ ಒಂದು ಕ್ವಾಲಿಟೀಸನ್ನು ಅಲ್ಲಿ ನೀವು ಬರಿಬೇಕಾಗತ್ತೆ. ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್, ದೆನ್ ಶಿ ಬಿಹೇವ್ಡ್ ಲೈಕ್ ಎ ಚೈಲ್ಡಿಸ್ಟ್,
ಚೈಲ್ಡಿಶ್, ಅದಾದಮೇಲೆ ಕ್ವಿಕ್ಲಿ, ಹ್ಯಾಪಿಯರ್, ಆ್ಯಂಡ್ ದೆನ್ ಡಿಮ್ಯಾಂಡೆಡ್, ಲೈಕ್ ದಿಸ್. ಆ ಅಜ್ಜಿಯ ಕೆಲವು ಗುಣಗಳನ್ನು ಇಲ್ಲಿ ಬರೀಬೇಕು. ದೆನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಚೂಸ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್. ದ ಪೊಯೆಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಆಪ್ಷನ್ ಬಿ ಜೀನಿಯಸ್. ಗ್ರ್ಯಾಂಡ್ ಮಾ ಲರ್ನ್ಡ್ ಟು ಕ್ಲೈಂಬ್ ಟ್ರೀ ಫ್ರಮ್ ಬ್ರದರ್. ಆ್ಯಂಡ್ ಥರ್ಡ್ ಕ್ವಶನ್, ಇಟ್ ವಾಸ್ ಲೈಕ್ ಬ್ರೀಫ್ ಸೀಸನ್ ಇನ್ ಹೆಲ್. ದ ಫಿಗರ್ಸ್ ಆಫ್ ದ ಸ್ಪೀಚ್ ಅಬೌವ್ ದ ಸೆಂಟೆನ್ಸ್. ಲೈಕ್ ಅಂತ ಬಂದಿರೋದ್ರಿಂದ ಇಟ್ ಈಸ್ ಸಿಮಿಲಿ. ಸಿಮಿಲಿ ಆರ್ ಪರ್ಸನಾಫಿಕೇಶನ್. ಲೈಕ್ ಅಂತಕ್ಕಂಥದ್ದು ಬಂದಿರೋದ್ರಿಂದ ಇದು ಸಿಮಿಲಿ ಆಗಿರುತ್ತೆ. ಲೈಕ್ ಅಥವಾ ಆ್ಯಸ್ ಅಂತಕ್ಕಂಥದ್ದು ಒಂದು ಸೆಂಟೆನ್ಸಲ್ಲಿ ಬಂದರೆ ಅದನ್ನು ಸಿಮಿಲಿ ಅಂತ ಕರಿತೇವೆ. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಹಿಯರ್ ಕಾಲಮ್ ಎ, ಎನರ್ಟೈಸ್ಡ್ ಕ್ವಿಕ್ಲಿ, ವೆರಿ ಕ್ವಿಕ್ಲಿ ಅಂತ. ಅನ್ಡಾಂಟೆಡ್ ಮೀನ್ಸ್ ವಿತೌಟ್ ಹೆಸಿಟೇಷನ್. ಚೋರ್ ಮೀನ್ಸ್ ಟಾಸ್ಕ್. ಇವು ಪದ್ಯದಲ್ಲಿ ಬಂದಿರತಕ್ಕಂತಹ ಒಂದು ವರ್ಡ್ಸ್ ಆಗಿದೆ. ಪದ್ಯವನ್ನು ಓದಿ ಆ ಪದಗಳ ಮೀನಿಂಗನ್ನು ನೀವು ಕಲ್ತ್ಕೊಂಡು ಈ ಆ್ಯಕ್ಟಿವಿಟಿಯನ್ನು ಬರೀಬೇಕು. ನೆಕ್ಸ್ಟ್ ಬಂದು ನಾರಾಯಣಪುರ ಇನ್ಸಿಡೆಂಟ್. ಇಟ್ ಈಸ್ ಸಪ್ಲಿಮೆಂಟರಿ ಲೆಸನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥದ್ದು ಸಪ್ಲಿಮೆಂಟರಿ ಲೆಸನ್ ಇದೆ. ಆ ಲೆಸನನ್ನು ಓದಿ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಆ ಸಪ್ಲಿಮೆಂಟರಿ ಲೆಸನ್ ನಾರಾಯಣಪುರ ಇನ್ಸಿಡೆಂಟ್ ಹೇಗಿರುತ್ತೆ ಅಂದಾಗ, ಹಿಯರ್ ದ ಸ್ಟೂಡೆಂಟ್ಸ್ ಆರ್ ಮಾರ್ಚಿಂಗ್ ಟು ಸರ್ವ್ ಎ ಲೆಟರ್ ಟು ದಿ ಕಲೆಕ್ಟರ್ ಅಟ್ ದ ಟೈಮ್ ಆಫ್ ಫ್ರೀಡಮ್ ಸ್ಟ್ರಗಲ್. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ವಿದ್ಯಾರ್ಥಿಗಳು ಕಲೆಕ್ಟರ್ಗೆ ಲೆಟರ್ ಕೊಡೋದಕ್ಕೆ ಒಂದು ಮೆರವಣಿಗೆ ಹೋಗ್ತಾ ಇರ್ತಾರೆ. ಆ ಒಂದು ಪ್ರತಿಭಟನೆ ತುಂಬ ಸೈಲೆಂಟ್ ಆಗಿರುತ್ತೆ. ಯಾರೂ ಏನೂ ಕೂಗೋದಿಲ್ಲ, ಯಾವುದೇ ರೀತಿ ಗಲಾಟೆ ಮಾಡಲ್ಲ, ಸೈಲೆಂಟಾಗಿ ಹೋಗಿ ಲೆಟ್ರನ್ನು ಕೊಟ್ಟು ಬರ್ತಾರೆ. ಇದನ್ನು ನೋಡಿರ್ತಕ್ಕಂತಹ ಆ ಒಂದು ಮಂಜು ಮತ್ತು ಬಾಬುಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ. ಯಾಕಂದರೆ ಅವರು ಆ ಪ್ರತಿಭಟನೆ ತುಂಬ ರೋಷಾಭರಿತವಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ನಾಯಕರು ಅದನ್ನು ತುಂಬ ಸೈಲೆಂಟಾಗಿ ಮಾಡಿರ್ತಾರೆ. ಯಾಕಂದರೆ ಪೊಲೀಸ್ನವರು ಅವರನ್ನು ಹೊಡೆದು ಜೈಲಿಗೆ ಹಾಕಬಹುದು ಅಂತಕ್ಕಂಥದ್ರಿಂದ ಆ ಪ್ರತಿಭಟನೆಯನ್ನು ತುಂಬ ಸೈಲೆಂಟಾಗಿ ಯಾವುದೇ ಸ್ಲೋಗನ್ ಇಲ್ಲದೆ ರೀತಿ ಮಾಡಿರ್ತಾರೆ. ಅಲ್ಲಿ ಮೋಹನ್ ಮತ್ತು ಒಬ್ಬ ವಿದ್ಯಾರ್ಥಿ ನಾಯಕನಾಗಿರ್ತಾನೆ. ಆ ಮೋಹನ್ ಮನೆಗೆ ಬಂದಾಗ ಅವರ ಮನೆಗೆ ಒಂದು ಮಿಸ್ಟೀರಿಯಸ್ ಪಾರ್ಸಲ್, ಒಂದು ಪೇಪರ್ನಲ್ಲಿ ಸುತ್ತಿರ್ತಕ್ಕಂಥ ಒಂದು ವಸ್ತು ಬರುತ್ತೆ. ಅದು ಏನಪ್ಪ ಅಂದರೆ ಒಂದು ಸೈಕ್ಲೋ ಸ್ಟೈಲಿಂಗ್ ಮಿಷಿನ್, ಪ್ರಿಂಟಿಂಗ್ ಮಿಷಿನ್ ಆಗಿರುತ್ತೆ. ಅಂದರೆ ಅವರ ಮನೆಯಲ್ಲಿ ಗಾಂಧೀಜಿಯವರ ಒಂದು ಭಾಷಣದ ಪ್ರತಿಗಳನ್ನು ಜೆರಾಕ್ಸ್ ಮಾಡಿ ಅಥವಾ ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಟ್ಟು ಸ್ವಾತಂತ್ರ್ಯ ಹೋರಾಟವನ್ನು ವೃದ್ಧಿಸೋದಕ್ಕೆ ಅಥವಾ ಹೆಚ್ಚಿಸೋದಕ್ಕೆ ಅವರು ಮಾಡ್ತಾ ಇರ್ತಾರೆ. ಮಧ್ಯರಾತ್ರಿಯಲ್ಲಿ ಒಬ್ಬ ಪಾಟೀಲ್ ಸಾಹೇಬ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಮೋಹನ್ಗೆ ಒಂದು ರೀತಿ ಭಯ ಆಗುತ್ತೆ. ಅವರು ಅದನ್ನು ನಂಬೋದಿಲ್ಲ. ಆ ಪಾಟೀಲ್ ಮೋಹನ್ ಅವರ ತಂದೆ ಒಬ್ಬ ಟೀಚರ್ ಆಗಿರ್ತಾರೆ, ಅವರ ಸ್ನೇಹಿತರಾಗಿರ್ತಾರೆ. ಅವರು ಬಂದು ಮೋಹನ್ ಅವರ ತಾಯಿಗೆ ಹೇಳ್ತಾರೆ, ನಿಮ್ಮ ಮನೆ ಮೇಲೆ ರೈಡ್ ಆಗ್ತಾ ಇದೆ, ನಿಮ್ಮ ಮನೆಯಲ್ಲಿ ಗಾಂಧೀಜಿಯವರ ಭಾಷಣ ಪ್ರಿಂಟ್ ಆಗ್ತಾ ಇರೋದು, ಕಾಪಿ ಮಾಡ್ತಾ ಇರೋದು ಗೊತ್ತಾಗಿದೆ, ಅದಕ್ಕೆ ನನಗೆ ಆ ಪ್ರಿಂಟಿಂಗ್ ಮಿಷಿನನ್ನು ಕೊಡಿ, ರೈಡ್ ಮುಗಿದ ನಂತರ ನಾನು ನಿಮಗೆ ತಂದು ಕೊಡ್ತೇನೆ ಅಂತ ಹೇಳ್ತಾರೆ. ಆದರೆ ಅದನ್ನು ವಿದ್ಯಾರ್ಥಿ ನಾಯಕನಾಗಿರ್ತಕ್ಕಂಥ ಮೋಹನ್ ನಂಬೋದಿಲ್ಲ. ಆದರೆ ಮೋಹನ್ರವರ ತಾಯಿ ಅದನ್ನು ನಂಬಿ ಆ ಒಬ್ಬ ಪೊಲೀಸ್ನವ್ರಿಗೆ ಆ ಒಂದು ಪ್ರಿಂಟಿಂಗ್ ಮಿಷಿನನ್ನು ಕೊಟ್ಟು ಕಳಿಸಿರ್ತಾರೆ. ಇದು ಆ ನಾರಾಯಣಪುರ ಇನ್ಸಿಡೆಂಟ್ನ ಒಂದು ಚಿಕ್ಕದಾದಂಥ ಸಮರಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ನೋಡಿ ಸರಿ ತಪ್ಪನ್ನು ಬರಿಬೇಕು. ಸ್ಟೂಡೆಂಟ್ಸ್ ಮಾರ್ಚ್ಡ್ ಸೈಲೆಂಟ್ಲಿ. ವಿದ್ಯಾರ್ಥಿಗಳು ತುಂಬ ಸೈಲೆಂಟಾಗಿ ಪ್ರತಿಭಟನೆ ಮಾಡಿದರು. ಹೌದು, ಸರಿ. ದ ಪೊಲೀಸ್ ಮ್ಯಾನ್ ಬೀಟ್ ದ ಸ್ಟೂಡೆಂಟ್ಸ್ ಟು ಸ್ಟಾಪ್ ದೇರ್ ಪ್ರೊಸೆಷನ್. ಪ್ರತಿಭಟನೆಯನ್ನು ಸ್ಟಾಪ್ ಮಾಡೋದಕ್ಕೆ ಪೊಲೀಸ್ ಅವರು ವಿದ್ಯಾರ್ಥಿಗಳನ್ನು ಹೊಡೆದರು ಅಂತ. ಇದು ನಡೆದಿಲ್ಲ, ಯಾಕಂದರೆ ವಿದ್ಯಾರ್ಥಿಗಳು ಸೈಲೆಂಟ್ ಆಗಿದ್ದರು. ಇಟ್ ಈಸ್ ಫಾಲ್ಸ್. ಮೂರನೇದು, ದ ಲೀಡರ್ಸ್ ಗೇವ್ ಸಮ್ ಗಿಫ್ಟ್ಸ್ ಟು ಪೊಲೀಸ್ ಆ್ಯಂಡ್ ರಿಟರ್ನ್ಡ್. ನೋ, ಆ ಲೀಡರ್ಸ್ ಹೋಗಿದ್ದು ಯಾವುದೇ ಗಿಫ್ಟ್ಸ್ ಕೊಡೋಕ್ಕಲ್ಲ, ಒಂದು ಲೆಟರನ್ನು ಕೊಟ್ಟು ಬರ್ತಾರೆ. ಸೊ ಇಟ್ ಈಸ್ ರಾಂಗ್. ದ ಮಿಸ್ಟೀರಿಯಸ್ ಪಾರ್ಸಲ್ ಹ್ಯಾಡ್ ಎ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್. ಎಸ್, ಆ ಮಿಸ್ಟೀರಿಯಸ್ ಪಾರ್ಸಲ್ನಲ್ಲಿ ಇದ್ದಿದ್ದು ಸೈಕ್ಲೋ ಸ್ಟೈಲಿಂಗ್ ಮಿಷಿನ್, ಮೀನ್ಸ್ ಪ್ರಿಂಟಿಂಗ್ ಮಿಷಿನ್. ಟ್ರೂ. ಫಿಫ್ತ್ ಒನ್, ದ ಬ್ರಿಟಿಷ್ ಸಸ್ಪೆಕ್ಟೆಡ್ ದಟ್ ದೇ ವರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮ ಸ್ಪೀಚ್. ಹೌದು, ಬ್ರಿಟಿಷರಿಗೆ ಅದು ಡೌಟ್ ಬಂದಿರುತ್ತೆ, ಆ ಮೋಹನ್ ವಿದ್ಯಾರ್ಥಿಗಳು ಮಹಾತ್ಮ ಗಾಂಧೀಜಿಯವರ ಸ್ಪೀಚನ್ನು ಕಾಪಿ ಮಾಡ್ತಾ ಇದ್ದಾರೆ ಅಂತ. ಎಸ್, ಟ್ರೂ. ದ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಸಾಹೇಬ್ ಕೇಮ್ ಟು ಅರೆಸ್ಟ್ ದ ಸ್ಟೂಡೆಂಟ್ಸ್. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಪಾಟೀಲು ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ರಾಂಗ್. ಅವರು ಬಂದಿದ್ದು ಅವರಿಗೆ ಎಚ್ಚರಿಕೆ ಕೊಟ್ಟು ಅವರನ್ನು ಸೇವ್ ಮಾಡೋಕ್ಕೆ ಬಂದಿರ್ತಾರೆ. ದೆನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಆ ಮ್ಯಾಚ್ ದ ಫಾಲೋಯಿಂಗ್ ನೋಡಿದಾಗ ಪಾಟೀಲ್ ಸಾಹೇಬ್ ಯಾರು? ದ ಸಬ್ ಇನ್ಸ್ಪೆಕ್ಟರ್. ಮಿಸ್ಟೀರಿಯಸ್ ಪಾರ್ಸಲ್, ಒಂದು ಆಶ್ಚರ್ಯಾದಂಥ ಪಾರ್ಸಲ್ ಏನಿತ್ತು? ಸೈಕ್ಲೋ ಸ್ಟೈಲಿಂಗ್ ಮಿಷಿನ್. ಮೋಹನ್ ಆ್ಯಂಡ್ ಸುಮನ್ ಯಾರು? ಲೀಡರ್ಸ್ ಆಫ್ ಪ್ರೊಸೆಷನ್. ಆ್ಯಂಡ್ ಸ್ಕೇರ್ಡ್ ಅಂದರೆ ಏನು? ಫ್ರೈಟಂಡ್, ಭಯ ಅಂತಕ್ಕಂಥದ್ದು. ಆ್ಯಂಡ್ ದ ಲಾಸ್ಟ್ ಆ್ಯಕ್ಟಿವಿಟಿ ಈಸ್
ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಅಲ್ಲಿ ಆ ಪಾಠವನ್ನು ನೀವು ಒಮ್ಮೆ ಓದಿದಾಗ ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಬರೀಬಹುದು. ವೈ ವರ್ ಬಾಬು ಅಂಡ್ ಮಂಜು ಡಿಸಪಾಯಿಂಟೆಡ್? ಇಲ್ಲಿ ಬಾಬು ಅಂಡ್ ಮಂಜು ಯಾರು ಅಂದರೆ ಮೋಹನ್ನ ತಮ್ಮ ಮತ್ತು ತಂಗಿ. ಅವ್ರು ಯಾಕೆ ಡಿಸಪಾಯಿಂಟ್ ಆಗ್ತಾರೆ ಅಂದರೆ ಆ ಒಂದು ಪ್ರೊಸೆಷನ್ ಈಸ್ ವೆರಿ ಸೈಲೆಂಟ್, ಸೊ ದೇ ವರ್ ಡಿಸಪಾಯಿಂಟೆಡ್. ಅವ್ರೇನು ಅಂದ್ಕೋತಾರೆ, ಆ ಪ್ರೊಸೆಷನ್, ಆ ಪ್ರತಿಭಟನೆ ತುಂಬ ಭಯಂಕರವಾಗಿರುತ್ತೆ ಅಂದ್ಕೋತಾರೆ. ಆದರೆ ಮೋಹನ್ ಮತ್ತು ಸುಮನ್ ಏನು ಮಾಡ್ತಾರೆ, ಆ ಸ್ಟೂಡೆಂಟ್ ಲೀಡರ್ಸ್ ಅದನ್ನು ಸೈಲೆಂಟಾಗಿ ಮಾಡಿರ್ತಾರೆ. ಸೊ ಬಾಬು ಅಂಡ್ ಮಂಜು ವರ್ ಡಿಸಪಾಯಿಂಟೆಡ್. ಆ ಪಾಠವನ್ನು ಓದಿ ನೀವು ಆನ್ಸರ್ ಬರೀಬೇಕು. ವೈ ಹ್ಯಾಡ್ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್? ಹೌ ವಾಸ್ ಇಟ್ ಆನ್ ಅನ್ಯೂಶುವಲ್ ಡೇ? ಸ್ಟೂಡೆಂಟ್ಸ್ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಮೆರವಣಿಗೆ ಹೋಗ್ತಾ ಇದ್ದಾರೆ? ಹೌ ವಾಸ್ ಇಟ್ ಆನ್ ಅನ್ಯೂಶುವಲ್ ಡೇ? ಅದು ಯಾಕೆ ಒಂದು ರೀತಿ ಅನ್ಯೂಶುವಲ್ ಆಗಿತ್ತು ಅಂತ. ಇಲ್ಲಿ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಸರ್ವ್ ಎ ಲೆಟರ್ ಟು ಕಲೆಕ್ಟರ್ಗೆ ಒಂದು ಲೆಟರ್ ಕೊಡೋಕ್ಕೆ ಹೋಗ್ತಾ ಇರ್ತಾರೆ. ಹೌ ವಾಸ್ ಇಟ್ ಅನ್ಯೂಶುವಲ್? ಅದು ಏಕೆ ಅನ್ಯೂಶುವಲ್ ಆಗಿತ್ತು ಅಂದಾಗ ದೆರ್ ವರ್ ನೋ ಸ್ಲೋಗನ್ಸ್, ದೆರ್ ವರ್ ನೋ ಶೌಟ್ಸ್ ಆ್ಯಂಡ್ ದೇ ವರ್ ಮೇಕಿಂಗ್ ಸೈಲೆಂಟ್ಲಿ ದ ಮಾರ್ಚಿಂಗ್. ಸೊ ಇಟ್ ವಾಸ್ ಅನ್ಯೂಶುವಲ್. ಅಲ್ಲಿ ಯಾವುದೇ ಕೂಗುಗಳಿರಲಿಲ್ಲ, ಸ್ಲೋಗನ್ಸ್ ಇರಲಿಲ್ಲ, ತುಂಬ ಸೈಲೆಂಟಾಗಿ ಆ ಒಂದು ಪ್ರತಿಭಟನೆಯ ಒಂದು ಮೆರವಣಿಗೆ ಹೋಗಿರ್ತಾರೆ. ಅದಕ್ಕೆ ಅದೊಂದು ಅನ್ಯೂಶುವಲ್ ಆಗಿ ಇರುತ್ತೆ. ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದಿ ಪ್ರೊಟೆಸ್ಟ್? ಆ ಸ್ಟೂಡೆಂಟ್ ಲೀಡರ್ಸು, ವಿದ್ಯಾರ್ಥಿ ನಾಯಕರು ಆ ಒಂದು ಮೆರವಣಿಗೆಯನ್ನು ಯಾವ ರೀತಿ ಮ್ಯಾನೇಜ್ ಮಾಡಿರ್ತಾರೆ? ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ದಟ್ ಪ್ರೊಸೆಷನ್ ವೆರಿ ಸೈಲೆಂಟ್ಲಿ ವಿತೌಟ್ ಸ್ಲೋಗನ್ಸ್ ಆ್ಯಂಡ್ ವಿತೌಟ್ ಶೌಟ್ಸ್. ಓಕೆ, ಆ ಸ್ಟೂಡೆಂಟ್ ಲೀಡರ್ಸ್ ಏನು ಮಾಡಿರ್ತಾರೆ, ಆ ಮೆರವಣಿಗೆಯನ್ನು ಯಾವುದೇ ರೀತಿ ಸ್ಲೋಗನ್ಸ್ ಇಲ್ಲದೆ, ಶೌಟ್ಸ್ ಇಲ್ಲದೆ ತುಂಬ ಒಂದು ಸೈಲೆಂಟಾಗಿ ಮಾಡಿರ್ತಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, these are the activities of your 10th standard August month activities. I gave you the clear solutions for these activities, not key answers. I didn't give a key answers to you. I gave key solutions. You have to listen all these things, and now your work is to read them, your textbook, and watch the videos and complete these activities. Dear students, if you want to watch more the videos of your lessons and grammar videos, subscribe to my Learn Easily channel. Go to videos tab and watch and learn easily. Thank you for watching this video. If you are not yet subscribed to my channel, now subscribe to my channel. Go to Learn Easily, then go to videos and scroll down to watch more videos in my channel. Watch the videos in my channel and learn easily.